ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನನಗೆ ಗೊತ್ತು ನೀವೆಲ್ಲ ಚೆನ್ನಾಗೇ ಇರ್ತೀರಾ ಅಂತ ಅಲ್ವಾ? ಸರಿ ಬನ್ನಿ, ಇನ್ನೂ ತಡ ಮಾಡೋದು ಬೇಡ, ಕತೆಗೆ ಹೋಗೋಣ. ಮಳೆ ಬರೋ ರಾತ್ರಿ ಚಳಿ ತಾಳಲಾರದೆ ಪಕ್ಕದಲ್ಲಿ ಹೆಂಡತಿ ಇಲ್ಲ ಎಂದು ಪಕ್ಕದ ಮನೆ ಹುಡುಗಿಯ ಜೊತೆ ಮಜಾ ಮಾಡಿದ ಗಂಡ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ಸ್ವಪ್ನ. ನಾನು ಬೆಂಗಳೂರಿನಲ್ಲಿ ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತೀನಿ. ನಾನು ಬೆಂಗಳೂರಿಗೆ ಬಂದು 2 ವರ್ಷ ಕಳೆದಿದೆ. ಬೆಂಗಳೂರಿಗೆ ಮೊದಲು ಬಂದಾಗ ಒಂದು ಮನೆಯನ್ನ ಬಾಡಿಗೆಗೆ ತಗೊಂಡಿದ್ದೆ. 2 ವರ್ಷ ಕಳೆದಿದೆ, ಹಾಗಾಗಿ ಮನೆ ಓನರ್ ಮನೆ ಖಾಲಿ ಮಾಡೋದಕ್ಕೆ ಹೇಳ್ತಾ ಇದ್ರು. ಸರಿ, ಹೇಗೋ ಮನೆ ಖಾಲಿ ಮಾಡ್ತಾ ಇದ್ದೀನಿ, ಕೆಲಸಕ್ಕೆ ಹತ್ರ ಆಗುವಂತೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡು ಮನೆ ಹುಡುಕಕ್ಕೆ ಶುರು ಮಾಡಿದೆ. ನನ್ನ ಬಜೆಟ್ಗೆ ನನ್ನ ಕೆಲಸಕ್ಕೆ ಹತ್ರ ಆಗುವಂತೆ ಯಾವುದೇ ಮನೆ ಸಿಕ್ಕರೂ ಒಂದು ಮನೆ ತುಂಬ ಚಿಕ್ಕದಾಗಿರ್ತಿತ್ತು, ಇಲ್ಲ ಬಾಡಿಗೆ ಜಾಸ್ತಿ ಇರ್ತಿತ್ತು. ಹಾಗಾಗಿ ಮನೆ ಹುಡುಕಿ ಸಾಕಾಗಿತ್ತು. ಅವತ್ತೊಂದಿನ ನನ್ನ ಕಂಪನಿಯಲ್ಲಿ ಕೆಲಸ ಮಾಡೋ ನನ್ನ ಸ್ನೇಹಿತೆ, ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಮನೆ ಬಾಡಿಗೆಗಿದೆ ಕಣೆ, ಬೇಕಾದ್ರೆ ಬಂದು ನೋಡು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು. ಸರಿ ಆಯಿತು, ಸಂಜೆ ಬಂದು ನೋಡ್ತೀನಿ ಅಂತ ಹೇಳಿ ಸಾಯಂಕಾಲ ಹೋಗಿ ಮನೆನ ನೋಡಿದೆ. ಮನೆ ತುಂಬ ಚೆನ್ನಾಗಿತ್ತು, ಹಾಗೆ ಬಾಡಿಗೆ ಕೂಡ ಕಮ್ಮಿ ಇತ್ತು. ನನಗಂತೂ ತುಂಬ ಖುಷಿಯಾಗಿತ್ತು. ಆದರೆ ಮನೆ ಒಳಗಡೆ ಒಂದು ಬಾಗಿಲಿತ್ತು, ಅದು ಲಾಕ್ ಆಗಿತ್ತು. ಆದರೆ ಲಾಕ್ ಆ ಕಡೆ ಮನೆಯಲ್ಲಿತ್ತು. ಹಾಗಾಗಿ ಓನರ್ನ ಇದು ಯಾವ ಬಾಗ್ಲು ಅಂತ ಕೇಳಿದಾಗ ಓನರ್, ಅಯ್ಯೋ ಇದಕ್ಕಿಂತ ಮುಂಚೆ ಈ ಮನೆ ಮತ್ತೆ ಪಕ್ಕದ ಮನೆ ಎರಡೂ ಕೂಡ ಒಂದೇ ಮನೆ ಆಗಿತ್ತು, ಹಾಗಾಗಿ ಮಧ್ಯದಲ್ಲಿ ಈ ಬಾಗಿಲಿದೆ. ಈಗ 2 ಮನೆಗಳನ್ನ ಬೇರೆ ಬೇರೆಯಾಗಿ ಬಾಡಿಗೆ ಕೊಡ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡಬೇಡ, ಆ ಕಡೆಯಿಂದ ಬಾಗಿಲಿಗೆ ಬೀಗ ಹಾಕಿ ಆ ಕೀ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ, ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಅದು ಅಲ್ಲದೆ ಆ ಕಡೆ ಮನೆಯಲ್ಲಿರೋದು ಫ್ಯಾಮಿಲಿ, ಗಂಡ ಹೆಂಡತಿ ಮಗು 3 ಜನ, ಆದ್ರಿಂದ ನಿನಗೇನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು. ಸರಿ, ಈಗ ಮತ್ತೆ ನಾನು ಬೇರೆ ಮನೆನ ಹುಡ್ಕೋಕ್ಕಾಗೋದಿಲ್ಲ. ಆಗ್ಲೇ 1 ವಾರದಿಂದ ಹುಡುಕಿ ಸಾಕಾಗಿದ್ದರಿಂದ ನಂಗೆ ಇಷ್ಟ ಆಗಿತ್ತು. ಬಾಡಿಗೆ ಕೂಡ ಕಮ್ಮಿ ಇದ್ದಿದ್ರಿಂದ ಒಪ್ಕೊಂಡೆ. ಅದೇ ಮನೆಯಲ್ಲಿ ಇರೋದಕ್ಕೆ ಶುರುನೂ ಮಾಡಿದೆ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಜೋಡಿ ಇತ್ತು, ತುಂಬ ಅನ್ಯೋನ್ಯವಾದಂತಹ ಗಂಡ ಹೆಂಡತಿ. ಗಂಡ ತನ್ನ ಹೆಂಡತಿಯನ್ನ ತುಂಬಾನೇ ಪ್ರೀತಿಸ್ತಿದ್ದ, ಹೆಂಡತಿನೂ ಅಷ್ಟೇ ಅವಳ ಗಂಡನನ್ನ ತುಂಬಾನೇ ಇಷ್ಟಪಡ್ತಿದ್ಲು. ಅವ್ರಿಗೆ ಒಂದು ಪುಟ್ಟದಾದ ಮಗು ಇತ್ತು. ಹೆಂಡತಿ ಮಗುವನ್ನ ನೋಡ್ಕೊಂಡು ಮನೆಯಲ್ಲಿನೇ ಇರ್ತಿದ್ಲು, ಗಂಡ ಕೆಲ್ಸಕ್ಕೆ ಹೋಗ್ತಿದ್ದ. ಅವರಿಬ್ಬರನ್ನ ನೋಡ್ದಾಗ್ಲೆಲ್ಲ ನಾನು ಮದುವೆ ಆದ್ರೆ ನಾನು ಮತ್ತೆ ನನ್ನ ಗಂಡ ಇದೇ ರೀತಿ ಇರಬೇಕು ಅಂತ ಯಾವಾಗಲೂ ಅನ್ಕೊಳ್ತಿದ್ದೆ. ಅಷ್ಟು ಅನ್ಯೋನ್ಯವಾದ ದಾಂಪತ್ಯ ಅವ್ರದ್ದು. ಹೀಗೆ ದಿನಗಳು ಕಳೀತಾ ಹೋಯಿತು. ಒಂದು ದಿನ ಜೋರು ಮಳೆ, ಗುಡುಗು, ಸಿಡಿಲಿನ ಆರ್ಭಟ ಜಾಸ್ತಿನೇ ಇತ್ತು. ಹಾಗಾಗಿ ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು. ನನಗೆ ಸ್ವಲ್ಪ ಭಯ ಆಗ್ತಿತ್ತು, ಆದರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಸೀದಾ ಬೆಡ್ಶೀಟ್ ಮುಖ ತುಂಬ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ನಿದ್ದೆನೂ ಬರ್ತಿರ್ಲಿಲ್ಲ. ಇದ್ದಕ್ಕಿದ್ದಂತೆ ಬಾಗ್ಲು ತೆಗೆದಂಥ ಶಬ್ದ ಆಯಿತು. ನನಗಿನ್ನೂ ಭಯ ಆಗೋದಕ್ಕೆ ಶುರುವಾಯಿತು. ಇದೇನು, ನಾನು ಮುಂದೆ ಬಾಗ್ಲನ್ನ ಹಾಕಿ ಲಾಕ್ ಮಾಡಿದ್ದೀನಿ, ಇದ್ಯಾವುದು
ಶಬ್ದ ಅಂತ ಅಂದ್ಕೊಳ್ತಿದ್ದೆ. ಅಷ್ಟರಲ್ಲಿಯೇ ನನ್ನ ಹತ್ರ ಯಾರೋ ನಡ್ಕೊಂಡು ಬರೋ ಥರ ಭಾಸವಾಯಿತು. ಇದೇನಪ್ಪ ಹೀಗಾಗ್ತಿದೆ, ಇಲ್ಲೇನಾದರೂ ತೊಂದರೆ ಇರಬೇಕು, ಹಾಗಾಗಿ ಇಷ್ಟು ದೊಡ್ಡ ಮನೆನ ನನಗೆ ಕಡಿಮೆ ಬಾಡಿಗೆ ಕೊಟ್ಟಿದ್ದಾರೆ. ನಾನು ಮೊದಲೇ ಅಕ್ಕಪಕ್ಕ ವಿಚಾರಿಸ್ಬೇಕಾಗಿತ್ತು ಅಂತ ಅಂದ್ಕೊಳ್ತಾ ಭಯದಿಂದ ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ಟಿದ್ದೆ. ಆ ಕತ್ಲೆನಲ್ಲಿ ನಿಧಾನಕ್ಕೆ ನನ್ನ ಹತ್ರ ಬಂದು ನನ್ನ ಮಂಚದ ಮೇಲೆ ಮಲ್ಕೊಳ್ತಾ ನನ್ನ ಬೆಡ್ಶೀಟ್ ಒಳಗಡೆ ಬಂದು ನನ್ನನ್ನು ಮುಟ್ಟಿದ್ರು. ನನಗೀಗ ಗಾಬರಿಯಿಂದ ಕಿರ್ಚ್ಕೊಳ್ಳೋದಕ್ಕೆ ಹೋದೆ. ನನ್ನ ಬಾಯಿನ ಗಟ್ಟಿಯಾಗಿ ಹಿಡ್ಕೊಂಡು, ಕಿರ್ಚ್ಬೇಡ, ನಾನು ನಿನ್ನ ಪಕ್ಕದ ಮನೆಯಲ್ಲಿನೇ ಇರೋದು ಅನ್ನೋ ಒಂದು ಗಂಡಸಿನ ಧ್ವನಿ ಬಂತು. ಈಗ ನನಗೆ ಶಾಕ್ ಆಗಿತ್ತು. ಕಣ್ಣನ್ನು ಬಿಟ್ಟು ಪಕ್ಕದಲ್ಲಿ ನೋಡಿದೆ, ಆದರೆ ಕತ್ಲಿನಲ್ಲಿ ಏನೂ ಕಾಣಲಿಲ್ಲ. ಕಿರ್ಚ್ಬೇಡ ಅಂತ ಮತ್ತೊಮ್ಮೆ ಹೇಳಿ ನನ್ನ ಬಾಯಿ ಮೇಲಿದ್ದ ಅವ್ರ ಕೈಯನ್ನ ತೆಗೆದ್ರು. ನಾನೀಗ ಎದ್ದು ಮಂಚದ ಮೇಲೆ ಕೂರ್ತಾ, ಯಾರು ನೀವು, ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ಕೇಳಿದೆ. ಅದಕ್ಕವರು, ನಾನು ನಿನ್ನ ಪಕ್ಕದ ಮನೆಯಲ್ಲಿನೇ ಇದ್ದೀನಿ, ನನ್ನ ಹೆಸರು ರವಿ ಅಂತ ಹೇಳಿದ್ರು. ಓ, ನೀವೇನು ಮಾಡ್ತಾ ಇದ್ರಾ ಇಲ್ಲಿ? ಅದು ಸರಿ, ನನ್ನ ಬಾಗಿಲನ್ನ ಲಾಕ್ ಮಾಡಿದ್ದೆ ಅಲ್ವಾ, ಹೇಗೆ ಬಂದ್ರಿ ಒಳಗೆ ಅಂತ ಕೇಳಿದೆ. ಅದಕ್ಕವರು, ಮೊದಲು ಯಾವುದಾದ್ರೂ ಕ್ಯಾಂಡಲ್ ಹಚ್ಚೋಣ, ಆಮೇಲೆ ಮಾತಾಡ್ಬೋದಲ್ವಾ ಅಂತ ಹೇಳಿದ್ರು. ಸರಿ ಅಂತ ಮೊದಲು ಮೊಬೈಲ್ ಟಾರ್ಚ್ ಆನ್ ಮಾಡಿ ಕ್ಯಾಂಡಲ್ನ ಹಚ್ಚಿ ಮುಂದೆ ನೋಡಿದೆ. ಈಗ ನನ್ನ ಮುಂದೆನೇ ಕೂತಿದ್ದಂತಹ ರವಿ, ನಾನು ಯಾವಾಗಲೂ ನನ್ನ ಗಂಡ ಇದೇ ರೀತಿ ಇರಬೇಕು ಅಂತ ಬಯಸ್ತಾ ಇದ್ದಂತಹ ನನ್ನ ಪಕ್ಕದ ಮನೆ ರವಿ ನನ್ನ ತೀರಾ ಹತ್ರನೇ ಕೂತಿದ್ರು. ನಾನೇ ಸ್ವಲ್ಪ ಹಿಂದಕ್ಕೆ ಜರ್ಕೊಳ್ತಾ, ಹೇಳಿ ಏನಾಗಬೇಕಾಗಿತ್ತು ಅಂತ ಕೇಳಿದೆ. ಅದಕ್ಕವರು, ಏನೂ ಇಲ್ಲ, ನನ್ನ ಮನೆಯಲ್ಲಿ ನಾನೊಬ್ಬನೇ ಇದ್ದೀನಿ, ನನ್ನ ಹೆಂಡತಿ ತವ್ರ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡಬೇಕು ಅಂತ ಕೇಳಿದೆ. ಏನು ಮಾಡಬೇಡ, ಈ ಕತ್ಲಿನಲ್ಲಿ ಇಷ್ಟೊಂದು ಮಳೆ ಬರ್ತಾ ಇದೆ, ಗುಡುಗು ಮಿಂಚು ಸಿಡಿಲುಗಳ ಆರ್ಭಟ, ಇಷ್ಟೊಂದು ಚಳಿನಲ್ಲಿ ಒಬ್ಬನೇ ಮಲಗೋದಿಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರು. ಆಶ್ಚರ್ಯದಿಂದ ಅವ್ರ ಮುಖನ ನೋಡ್ತಾ, ಚಳಿ ಆಗ್ತಾ ಇದ್ರೆ ನಾನೇನು ಮಾಡಲಿ ಅಂತ ಕೇಳಿದೆ. ಈಗ ನನ್ನ ಹತ್ರ ಬರ್ತಾ, ಇಷ್ಟೊಂದು ಪಾಪದ ಥರ ಮುಖ ಮಾಡಿ ಮಾತಾಡಬೇಡ, ನನಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನಗೆ ನೀನಂದರೆ ತುಂಬ ಇಷ್ಟ. ನೀನು ಈ ಮನೆಗೆ ಬಂದಾಗಿಂದ ನಿನ್ನನ್ನು ನೋಡ್ತಾನೇ ಇದ್ದೀನಿ. ನಿನ್ನ ಸೌಂದರ್ಯ ನನ್ನ ಹುಚ್ಚಿಡಿಸಿದೆ. ನಾನು ನನ್ನ ಮದುವೆ ಆದಾಗಿನಿಂದ ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿನೂ ಸಹ ನೋಡಿಲ್ಲ. ಆದರೆ ನಿನ್ನನ್ನು ನೋಡಿದಾಗ ನನ್ನ ಹೆಂಡತಿನ ನೋಡಬೇಕು ಅಂತಾನೆ ಅನ್ಸೋಲ್ಲ. ದಿನಾ ರಾತ್ರಿ ಅವಳ ಹತ್ರ ಬಂದರೂ ಕೂಡ ನನ್ನ ಹತ್ರ ಸೇರ್ಸೋಕ್ಕಾಗ್ತಿಲ್ಲ, ನನ್ನ ಹೆಂಡತಿ ಜೊತೆ ಸೇರೋದಕ್ಕೂ ಆಗ್ತಿಲ್ಲ, ಅವಳ ಜೊತೆ ಮಾತಾಡೋಕ್ಕಾಗ್ತಿಲ್ಲ, ಅವಳ ಜೊತೆ ರಾತ್ರಿ ಮಜಾ ಮಾಡೋಕ್ಕಾಗ್ತಿಲ್ಲ. ಯಾವಾಗಲೂ ನೀನೇ ನೆನಪಾಗ್ತೀಯ ಅಂತ ಅವನು ಹೇಳ್ತಿದ್ರೆ ನಾನು ಆಸಕ್ತಿಯಿಂದ ಅವನನ್ನೇ ನೋಡ್ತಿದ್ದೆ. ಇದೇನು ಹೇಳ್ತಿದ್ರಾ ನೀವು? ನಿಮ್ಗೀಗಾಗಲೇ ಮದುವೆ ಆಗಿದೆ, ಒಂದು ಮಗು ಕೂಡ ಇದೆ. ಈ ರೀತಿ ನೀವು ನನ್ನನ್ನು ಬಯಸೋದು ತುಂಬ ದೊಡ್ಡ ತಪ್ಪು. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡದಂತೆ ಅಲ್ವಾ ಅಂತ ಹೇಳಿದೆ. ಅದಕ್ಕವರು, ದಯವಿಟ್ಟು ಪ್ಲೀಸ್ ಇಲ್ಲ ಅನ್ಬೇಡ, ನಂಗೆ ನೀನು ಬೇಕೇ ಬೇಕು, ಅದು ಈ ಚಳಿನಲ್ಲಿ ಅಂತ ಹೇಳ್ತಾ ನನ್ನ ಹತ್ರ ಬಂದು ನನ್ನನ್ನು ಆವರಿಸ್ತಾ ಹೋದ್ರು. ಮೊದಲಿಗೆ ನಾನು ವಿರೋಧಿಸಿದ್ರು. ಆ ಗುಡುಗು ಸಿಡಿಲಿನ ಆರ್ಭಟದಲ್ಲಿ ಅವರ ಶಕ್ತಿಯ ಮುಂದೆ ನಾನು
ಬಿಡಿಸ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದಾದ ಮೇಲೆ ನಾನು ಕೂಡ ಕರಗ್ತಾ ಹೋದೆ. ಕೊನೆಗೆ ಅವ್ರ ಪ್ರೀತಿಯಲ್ಲಿ ಪೂರ್ತಿ ಕರಗಿ ಅವತ್ತಿನ ರಾತ್ರಿ ನನಗೆ ಮರೆಯಲಾಗದಂಥ ರಾತ್ರಿಯಾಗಿಯೇ ಉಳಿದೋಯ್ತು. ಬೆಳಗ್ಗೆ ಎದ್ದಾಗ ಮಂಚದ ಮೇಲೆ ಅವರ ತೋಳಿನ ಮೇಲೆ ಮಲ್ಕೊಂಡಿದ್ದೆ. ಎಚ್ಚರ ಆದ ತಕ್ಷಣ ಮೊದಲು ನಾನು ಅವ್ರ ಮುಖಾನೇ ನೋಡಿದೆ. ರಾತ್ರಿಯ ಘಟನೆ ಎಲ್ಲ ನೆನಪಾಗ್ತಾ ಇತ್ತು. ನನ್ನ ಮುಖದಲ್ಲಿ ಕಂಡು ಕಾಣದ ಒಂದು ನಗು ಸುಳಿತು. ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಕನ್ನಡಿ ಮುಂದೆ ನಿಂತಿದ್ದೆ. ಹಿಂದಿನಿಂದ ಬಂದು ನನ್ನನ್ನು ತಪ್ಕೊಂಡ್ರು. ನೀವು ರಾತ್ರಿ ನಂಗೆ ಹೇಳಲೇ ಇಲ್ಲ, ನೀವು ಒಳಗಡೆ ಹೇಗೆ ಬಂದ್ರಿ ಅಂತ ಕೇಳಿದೆ. ಅದಕ್ಕವರು ಒಂದು ಮುತ್ತು ಕೊಡ್ತಾ, ಹೇಗೆ ಬಂದೆ ಅಂದರೆ ನಮ್ಮಿಬ್ಬರ ಮನೆ ಮಧ್ಯೆ ಒಂದು ಬಾಗಿಲಿದೆಯಲ್ಲ, ಅಲ್ಲಿಂದ ಬಂದೆ ಅಂತ ಹೇಳಿದ್ರು. ಆಗ ನಾನು ಆಶ್ಚರ್ಯದಿಂದ ಅವ್ರ ಕಡೆ ತಿರುಗಿ, ಓನರ್ ಅದಕ್ಕೆ ನನ್ನ ಹತ್ರನೇ ಇದೆ ಕೀ ಅಂತ ಹೇಳಿದ್ರು ಅಂದೆ. ಅವರು ಜೋರಾಗಿ ನಗ್ತಾ, ಹೌದು, ಅದಕ್ಕೆ ಅದ್ರ ಕೀ ಅವ್ರ ಹತ್ರನೇ ಇತ್ತು. ಅದ್ರ ಅವಶ್ಯಕತೆ ನಮಗೂ ಇರಲಿಲ್ಲ ಇಷ್ಟು ದಿನ, ಹಾಗಾಗಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದರೆ ನಿನ್ನನ್ನು ನೋಡ್ದಾಗ್ನಿಂದ ತಲೆ ಕೆಡಿಸ್ಕೊಂಡು ಅದರ ಕೀನ ಡ್ಯೂಪ್ಲಿಕೇಟ್ ಮಾಡಿಸಿದೆ. ಆದರೆ ನನ್ನ ಹೆಂಡತಿ ಇದ್ದಿದ್ರಿಂದ ಇಲ್ಲಿಗೆ ಬರೋದಕ್ಕಾಗಿರ್ಲಿಲ್ಲ. ಅವಕಾಶ ಸಿಕ್ತು, ಬಂದೆ ಅಷ್ಟೇ ಅಂತ ಹೇಳಿದ್ರು. ನಾನು ಕಿರಾತಕ ನೀವು ಅಂತ ಹೇಳ್ತಾ ಅವರನ್ನು ಹಗ್ ಮಾಡಿದೆ. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗನ್ನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆ